ತಡರಾತ್ರಿ ಕಾಡಿನಿಂದ ಆಹಾರ ಅರಿಸಿ ಬಂದ ಕಾಡಾನೆಯೊಂದು ನಾಲಡಿಯ ವಾಟೆಕಾಡಿನಲ್ಲಿ ಎದುರಿಗೆ ಸಿಕ್ಕ ಆಟೋವೊಂದನ್ನು ಉರುಳಿಸಿ ಆಟೋಟೋಪ ಮೆರೆದಿದೆ. ಪ್ರಕರಣದಲ್ಲಿ ಆಟೋ ಜಖಂ ಆಗಿದೆ. ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚಾಲಕನಿಗೆ ಪರಿಹಾರದ ಭರವಸೆ ನೀಡಿದ್ದಾರೆ. ವಾಟೆಕಾಡಿನ ಪಿಎ ದೇವಯ್ಯ ಎಂಬವರ ಮನೆ ಬಳಿ ಮಧ್ಯರಾತ್ರಿ ಭಾರೀ ಶಬ್ದವಾಗಿದ್ದು, ಭಯದಿಂದ ಮನೆಯವರು ಹೊರಬರಲಿಲ್ಲ. ನೆರೆಮನೆಯ ರಮೇಶ್ ಎಂಬುವರು ಮಂಗಳವಾರ ಬೆಳಿಗ್ಗೆ ನೋಡಿದಾಗ ರಸ್ತೆ ಬದಿಯಲ್ಲಿದ್ದ ಆಟೋ ಮಗಚಿ ಬಿದ್ದು ಜಖಂ ಆಗಿದ್ದನ್ನು ಗಮನಿಸಿದರು. ಮನೆ ಮೇಲ್ಭಾಗದಲ್ಲಿ ಇರುವುದರಿಂದ ದೇವಯ್ಯ ತಮ್ಮ ಆಟೋವನ್ನು ಕೆಳಭಾಗದ ರಸ್ತೆ ಬದಿಯಲ್ಲಿ ನಿಲ್ಲಿಸುತ್ತಿದ್ದರು ಎನ್ನಲಾಗಿದೆ. ಕಾಡಾನೆ ಆಟೋ ಮೇಲೆ ತನ್ನ ಆಕ್ರೋಶ ತೋರಿಸಿ ಮಗಚಿ ಹಾಕಿದೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ವಲಯಾಧಿಕಾರಿ ಫಿರೋಜ್ ಖಾನ್ ಆಟೋ ಮಾಲೀಕರಿಗೆ ಇಲಾಖೆಯಿಂದ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಕಕ್ಕಬೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಕೋಮಲ್ ಸೂರ್ಯ ಮತ್ತು ಸಹ ಚಾಲಕರು ಭೇಟಿ ನೀಡಿ ದೇವಯ್ಯ ಅವರಿಗೆ ಸಮಾಧಾನ ಹೇಳಿದ್ದಾರೆ. ಈ ವೇಳೆ ದೇವಯ್ಯ ಆನೆ ದಾಳಿಯಿಂದಾಗುತ್ತಿರುವ ಸಮಸ್ಯೆ ಬಗ್ಗೆ ಚಿತ್ತಾರದೊಂದಿಗೆ ಮಾತನಾಡಿದರು. ಇಲ್ಲಿ ನೆನ್ನೆ ದಿವಸ ನಮಗೆ ಇಲ್ಲಿ ಆನೆ ಬಂದಿದೆ ಅಂತೇಳಿ ನಮಗೆ ದೇವಯ್ಯರು ಕರೆ ಮಾಡಿ ಹೇಳಿದ್ರಿಂದ ನಾವು ಬಂದು ಬೆಳಗಿನ ಜಾವ ಬೇಗ ಬಂದು ನಾವು ಸದರಿ ಜಾಗವನ್ನು ನೋಡಿದಾಗ ಇಲ್ಲಿ ತುಂಬ ಬಾಳೆ ಹಾಗೂ ತೆಂಗು ಎಲ್ಲ ಮುರಿದುಬಿಟ್ಟು ರಾತ್ರಿ ಸಮಯದಲ್ಲಿ ಬಂದು ಇಲ್ಲಿ ನಿಲ್ಲಿಸಿದ ಆಟೋವನ್ನು ಸಮೇತ ತಳ್ಳಿ ಹಾಕಿ ಡ್ಯಾಮೇಜ್ ಮಾಡಿದೆ. ಆದ್ದರಿಂದ ನಾವು ಆದಷ್ಟು ಬೇಗ ದೇವರಿಗೆ ಸೂಕ್ತ ಪರಿಹಾರ ಮಾಡಿಸ್ಕೊಡ್ತೀವಿ ಅಂತೇಳಿ ನಾನು ನಿನ್ನೆ ದಿವಸ ನಾನು ಒಂದು ಮನೆ ಪಕ್ಕದಲ್ಲಿ ಆಟೋ ನಾನು ಪಾರ್ಕಿಂಗ್ ಮಾಡಿದ್ದೆ. ರಾತ್ರಿ ಒಂದು 12:40ಕ್ಕೆ ಒಂದು ಕಾಡಾನೆ ಬಂದು ನಂದು ಆಟೋ ಡ್ಯಾಮೇಜ್ ಮಾಡಿದೆ. ಸಂಪೂರ್ಣ ನಷ್ಟ ಆಗಿದೆ. ನಂದು ಪಾರ್ಕಿಂಗ್ ಜಾಗದಿಂದ ತೋಟದೊಳಗೆ ಮಗ್ಸಿ ಹಾಕಿದೆ ಆನೆ. ನಿರಂತರವಾಗಿ ಆನೆ ದಾಳಿಯಿಂದ ನಮ್ಮ ಇಲ್ಲಿ ಜನರಿಗೆ ತುಂಬ ತೊಂದರೆ ಆಗ್ತಿದೆ. ಮತ್ತು ಇಲ್ಲಿ ಪಕ್ಕದಲ್ಲಿ ನಮ್ಮದು ಕರೆಂಟ್ ವೈರಿಗೆಲ್ಲ ಆನೆ ಬಂದು ಅಡಿಕೆ ಗಿಡವನ್ನು ಎಳೆದಾಕಿದೆ, ತೋಟ ನಷ್ಟ ಮಾಡಿದೆ. ಮತ್ತು ಇಲ್ಲಿ ಈಗಾಗಲೇ ಒಂದು ಕಳೆದ 2 ತಿಂಗಳಿಂದ ನಮ್ಮ ರಾಜ ದೇವಯ್ಯನವರನ್ನು ಆಟೋ ಚಾಲಕ ವೃತ್ತಿಯಲ್ಲಿ ನಡೆಸಿದ್ದು, ಅವರು ಸಮೇತ ಆನೆ ತುಳಿದಾಕಿದೆ. ಅವರಿಗೆ ಇನ್ಸಿಡೆಂಟ್ ಆದ ಜಾಗದಲ್ಲಿ ನಂದು ಪಕ್ಕದಲ್ಲಿ ನನ್ನ ಮನೆ ಇದೆ. ಅಲ್ಲಿ ನಿನ್ನೆ ರಾತ್ರಿ ಬಂದು ಒಂಟಿ ಆನೆ ಬಂದು ದಾಳಿ ಮಾಡಿದೆ. ಅದನ್ನು ಬೆಳಿಗ್ಗೆ ಪ್ರತ್ಯಕ್ಷದರ್ಶಿಗಳು ಇದ್ದಾರೆ, ಆನೆ ಕಾಡು ಅಥವಾ ಫಾರೆಸ್ಟ್ ನೋಡಿದವರು ಇದ್ದಾರೆ. ಅದಕ್ಕೆ ನಾವು ಈಗಾಗಲೇ ಮಾಹಿತಿ ತಿಳಿಸಿ ಅವರು ಸ್ಥಳಕ್ಕೆ ಆಗಮಿಸಿ ಮಹಾಜರು ನಡೆಸಿರ್ತಾರೆ. ಮುಂದಿನ ಕ್ರಮವನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಮತ್ತು ಠಾಣಾಧಿಕಾರಿಯವರು ಫೋನ್ ಮಾಡಿ ಮತ್ತು ಠಾಣೆಗೆ ಕರೆಸ್ಕೊಂಡು ಒಂದು ಅರ್ಜಿ ಕೊಡಿ, ಕಂಪ್ಲೇಂಟ್ ಕೊಡಿ ಅಂತ ಸಮೇತ ಅವರು ಹೇಳಿದ್ದಾರೆ. ಈಗ ನಮ್ಮದು ಆಟೋ ಸ್ಟ್ಯಾಂಡ್ ಹುಡುಗರು ಮತ್ತು ನಮ್ಮದು ನೆರೆಮನೆಯವರು ಮತ್ತು ನಮ್ಮದು ಪಕ್ಕದ ಊರವರು ಬಂದು ಎಲ್ಲ ಆಟೋವನ್ನು ತೆಗೆದಿದ್ದಾರೆ. ಇದು ತುಂಬ ಡ್ಯಾಮೇಜ್ ಆಗಿದೆ. ಇದೇ ಆನೆಯು ಇತ್ತೀಚೆಗೆ ಕಂಬೆಹಂಡ ರಾಜ ಅವರ ಪುತ್ರ ಅನೂಪ್ ಮೇಲೂ ದಾಳಿ ಮಾಡಿದ್ದು, ಅನೂಪ್ ಇಂದಿಗೂ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಲ್ಲದೆ ಸೋಮವಾರ ರಾತ್ರಿ ಆನೆಯು ದೇವಯ್ಯ, ಸರೋಜ, ತಮ್ಮಯ್ಯ ಮತ್ತಿತರ ತೋಟದ ಮೇಲೂ ಹಾನಿ ಮಾಡಿದೆ.